ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ವೆರಿ ಶಾಕಿಂಗ್ ವಿಚಾರ ಇದೆ. ಭಾರತ ಮಂಡಪಂನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಎಐ ಇಂಪ್ಯಾಕ್ಟ್ ಸಮಿಟ್ ಸಂದರ್ಭದಲ್ಲಿ ಒಂದಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ದೇಶ ವಿರೋಧಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಶರ್ಟ್ ಅನ್ನ ಬಿಚ್ಚಿ ಅದೇನೋ ಅರೆಬೆತ್ತಲೆ ಪ್ರದರ್ಶನ ನಾಟಕವನ್ನ ಮಾಡಿದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಏನು ಅಂತ ಹೇಳೋದಕ್ಕೂ ಮೊದಲು ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. Press conference is not a press conference between two political parties of India. This is not a press conference between Bharatiya Janata Party at one side and the Congress Party on the other side. Rather, it is a press conference between the idea of India and those who espouse the idea against India. बंधुगण, आप सभी जानते हैं कि भारतवर्ष में दिल्ली में एक बहुत बड़ी गतिविधि चल रही है. भारत मंडपम में एआई वर्ल्ड समिट चल रहा है और उसमें आज 4 लोगों की गिरफ्तारी हुई है जो यूथ कांग्रेस के लीडर्स हैं. मैं नाम भी पढ़ता हूं जो गिरफ्तार हुए हैं. कृष्णा हरी, ये यूथ कांग्रेस का नेशनल सेक्रेटरी है. कुंदन यादव, बिहार यूथ कांग्रेस का सचिव. अजय कुमार, उत्तर प्रदेश यूथ कांग्रेस का उपाध्यक्ष है. और नरसिम्हा यादव यूथ कांग्रेस का नेशनल कोऑर्डिनेटर है. मैंने ये 4 नाम और उनका पद इसलिए बताया क्योंकि पद देखिए, कोई सचिव है, कोई अध्यक्ष है. ये छोटे कार्यकर्ता नहीं है, ये बड़े कार्यकर्ता हैं और बड़े पदों पर आसीन कार्यकर्ता हैं कांग्रेस पार्टी के. और ये रैंडमली या इसी प्रकार अंदर घुस गए हो अफरा तफरी में, ऐसा नहीं हुआ है. पूरे रिसर्च के साथ हम यहां आए हैं. इन कार्यकर्ताओं ने अपना रजिस्ट्रेशन कराया. रजिस्ट्रेशन करने के पश्चात, रजिस्ट्रेशन पहले कराया, आज नहीं कराया, रजिस्ट्रेशन पहले कराया. बार कोड प्राप्त हुआ इन्हें. बार कोड लेकर ये अंदर घुसे, एक डिजाइन के साथ अंदर घुसे जिसमें इन्होंने उल्टा टी शर्ट पहन रखा था, दिख नहीं रहा था टी शर्ट पे क्या लिखा है. और अंदर जाके ये एक तरह से टॉपलेस हो जाते हैं, अपने कपड़े उतार देते हैं और उसके साथ प्रोटेस्ट करते हैं. ये प्लानिंग कहां बनी थी? ये कोई सड़क चलते हुए यूथ कांग्रेस के किसी लीडर ने ये प्लानिंग नहीं बनाया. ये राहुल गांधी, सोनिया गांधी और प्रियंका वाड्रा की मौजूदगी में राहुल जी के निवास स्थान पे ये प्लानिंग किया गया था. ये प्रयोग है, ये संयोग नहीं है. ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಇವತ್ತು ತನ್ನ ಸಿದ್ಧಾಂತ, ತನ್ನ ಸಂಸ್ಕಾರ ಎರಡನ್ನ ಕೂಡ ಕಳ್ಕೊಂಡ್ ಬಿಟ್ಟಿದೆ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಗೌರವವನ್ನ ಕುಗ್ಗಿಸೋ ಸಲುವಾಗಿ ಯೋಜಿತವಾಗಿ ತಮ್ಮ ಕಾರ್ಯಕರ್ತರನ್ನ ಶರ್ಟ್ ಬಿಚ್ಚಿಸಿ ರಸ್ತೆಗೆ ಇಳಿಸಿದ್ದಾರೆ. ಆ ಪಕ್ಷದ ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನ ಕೆಳಗೆ ಹಾಕಬೇಕು ಅಂತ ಶರ್ಟ್ ತೆಗೆದು ಬರ್ತಾರೆ. ಕಾಂಗ್ರೆಸ್ ಈಗ ಕೇವಲ ಟಾಪ್ಲೆಸ್ ಮಾತ್ರ ಅಲ್ಲ, ಅದು ಬ್ರೈನ್ಲೆಸ್ ಕೂಡ ಹೌದು, ಶೇಮ್ಲೆಸ್ ಪಕ್ಷ ಆಗಿವತ್ತು ಕಾಂಗ್ರೆಸ್ ಮಾರ್ಪಾಡಾಗಿದೆ. ಎಸ್, ಇದಾದ ನಂತರ ಅವ್ರು ಹೇಳಿದಂತಹ ಪಾಯಿಂಟ್ ಇದೆಯಲ್ವಾ, ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈ ಪ್ರತಿಭಟನೆ ಆಕಸ್ಮಿಕವಾಗಿ ನಡೆದದ್ದು ಅಲ್ಲ. ನಾನೇನು ಊಹೆ ಮಾಡಿ ಹೇಳ್ತಾ ಇರುವಂತದ್ದಲ್ಲ, ಇದು ಸಂಬಿತ್ ಪಾತ್ರ ಅವರು ಹೇಳ್ತಾ ಇರುವಂತದ್ದು. ಈ ಒಂದು ಶರ್ಟ್ಲೆಸ್ ಪ್ರತಿಭಟನೆ ಒಂದು ವ್ಯವಸ್ಥಿತ ಸಂಚು. ಈ ನಾಚಿಕೆಗೇಡಿನ ಕೃತ್ಯದ ಪ್ಲಾನ್ ನಡೆದಿದ್ದು ರಾಹುಲ್ ಇಟಲಿ ಮನೆಯಲ್ಲಿ, ಸೋನಿಯಾ ಇಟಲಿ, ಅದೇ ರೀತಿ ಪ್ರಿಯಾಂಕಾ ವಾದ್ರಾ ಉಪಸ್ಥಿತಿಯಲ್ಲಿ ಇದರ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆ ಮೂಲಕ ವಿದೇಶಿ ಪ್ರತಿನಿಧಿಗಳ ಮುಂದೆ, ವಿಶ್ವದ ಮುಂದೆ ಭಾರತದ ವರ್ಚಸ್ಸನ್ನು ಕುಗ್ಗಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಂತಕ್ಕೆ ಇಳಿದಿದೆ ಅಂತ ಯಾರು ನಾನ್ ಹೇಳ್ತಾ ಇರೋದಲ್ಲ, ಸಂಬಿತ್ ಪಾತ್ರ ಅವರು ಹೇಳ್ತಾ ಇರುವಂತದ್ದು. ಅಲ್ಲವರು ಹೇಳ್ತಾ ಇರುವಂತದನ್ನ ಅಲ್ಲಗಳೆಯೋ ಹಾಗೆ ಇಲ್ಲ. ಯಾಕೆ ಹೇಳಿ? ಅದಕ್ಕೆ ಸರಿಯಾಗಿ ಒಂದಷ್ಟು ಪ್ರೂಫ್ಗಳು ಕೂಡ ಸಿಕ್ಕಿದ್ಯಲ್ವಾ. ವೀಕ್ಷಕರ, ಇಂತಹ ಕೆಟ್ಟ ವಿರೋಧ ಪಕ್ಷವನ್ನ, ಇಂತಹ ದೇಶ ವಿರೋಧಿ ವಿರೋಧ ಪಕ್ಷವನ್ನ ಬಹುಶಃ ಯಾವ ದೇಶ ಕೂಡ ಕಂಡಿರ್ಲಿಕ್ಕಿಲ್ಲ. ಆಮೇಲೆ ರಾಹುಲ್, ಅದೇ ರೀತಿ ಪ್ರಿಯಾಂಕಾ ಕೃಪಾ ಕಟಾಕ್ಷ ಇಲ್ಲದೆ ಈ ಒಂದು ನಾಟಕ ಆಗಿರಲ್ಲ ಅಂತ ಗೊತ್ತಿತ್ತು. ಸಂಬಿತ್ ಪಾತ್ರ ಅವರು ಹೇಳಿದ್ರು, ಈಗ ಮತ್ತೊಮ್ಮೆ ಸಾಕ್ಷಿ ಸಮೇತ ಅದು ಕನ್ಫರ್ಮ್ ಕೂಡ ಆಗಿದೆ ನೋಡಿ.
ಯೂತ್ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿರುವಂತವರು, ರಾಹುಲ್ ಇಟಲಿ ಜೊತೆಗೆ ಗುರುತಿಸಿಕೊಂಡಿರುವಂತವರು, ಪ್ರಿಯಾಂಕಾ ವಾದ್ರಾ ಜೊತೆಗೆ ಗುರುತಿಸಿಕೊಂಡಿರುವಂತವರು. ನಂಬರ್ 1 ಕೃಷ್ಣ ಹರಿ, ರಾಷ್ಟ್ರೀಯ ಕಾರ್ಯದರ್ಶಿ ಇಂಡಿಯನ್ ಯೂತ್ ಕಾಂಗ್ರೆಸ್. ಆಮೇಲೆ ಕುಂದನ್ ಯಾದವ್, ಬಿಹಾರ ರಾಜ್ಯ ಕಾರ್ಯದರ್ಶಿ ಇಂಡಿಯನ್ ಯೂತ್ ಕಾಂಗ್ರೆಸ್. ಅಜಯ್ ಕುಮಾರ್, ಉತ್ತರ ಪ್ರದೇಶ ರಾಜ್ಯ ಉಪಾಧ್ಯಕ್ಷ ಇಂಡಿಯನ್ ಯೂತ್ ಕಾಂಗ್ರೆಸ್. ನರಸಿಂಹ ಯಾದವ್, ರಾಷ್ಟ್ರೀಯ ಸಂಯೋಜಕ ಇಂಡಿಯನ್ ಯೂತ್ ಕಾಂಗ್ರೆಸ್. ಅಂಡ್ ಈತ ಭಾರತ್ ಮಂಡಪಂನಲ್ಲಿ ನಡೆದಂತಹ ಇಂಡಿಯಾ ಎಐ ಸಮ್ಮಿಟ್ ವಿರುದ್ಧದ ಶರ್ಟ್ಲೆಸ್ ಪ್ರತಿಭಟನೆ ಹಿಂದೆ ಇದ್ದಂತಹ ಪ್ರಮುಖ ವ್ಯಕ್ತಿ ಕೂಡ ಹೌದು. ಪೊಲೀಸರು ಆತನನ್ನ ವಶಕ್ಕೆ ಪಡೆದಾಗ ಆತ, ನಾನು ಹೈದರಾಬಾದಿಂದ ನನ್ನ ಸ್ವಂತ ಹಣದಲ್ಲಿ ವಿಮಾನದಲ್ಲಿ ಬಂದಿದ್ದೀನಿ, ಈ ಪ್ರತಿಭಟನಾಕಾರರಿಗೆ ನನ್ನ ಜೇಬಿಂದಾನೆ 15,000 ಕೊಟ್ಟಿದ್ದೀನಿ, ಕೊನೆಗೆ ನಾನೇ ಜಾಸ್ತಿ ಪೆಟ್ಟು ತಿಂದಿದ್ದೀನಿ ಅಂತ ಕೂಡ ಹೇಳಿದಾನಂತೆ. ಸಹಾಯಕ್ಕೆ ಕಾಂಗ್ರೆಸ್ನ ಒಬ್ಬ ಹಿರಿಯ ಮಹಿಳಾ ವಕ್ತಾರಿಗೆ ಕರೆಯನ್ನ ಮಾಡಿದಾಗ ಈಗ ನೀವೇ ನೋಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿ ಆಕೆ ಕಾಲ್ ಅನ್ನು ಕಟ್ ಮಾಡಿದ್ರಂತೆ. ಸೊ ಇಲ್ಲಿ ಬರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಬ್ಬ ರಾಷ್ಟ್ರೀಯ ಸಂಯೋಜಕ ತನ್ನ ಸ್ವಂತ ಹಣದಿಂದ ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಈ ರೀತಿಯ ಪ್ರತಿಭಟನೆಯನ್ನು ನಡೆಸಿದಾನೆ ಅಂತಂದ್ರೆ ಆ ಹಣದ ಮೂಲ ಏನು, ಆ ಕಾಲಲ್ಲಿ ಯಾರಿದ್ರು, ಇದ್ರ ಹಿಂದೆ ಯಾರು ಇದ್ದಾರೆ, ಏನೆಲ್ಲ ನಡೀತಾ ಇದೆ, ಎಲ್ಲವೂ ಕೂಡ ಸರಿಯಾಗಿ ತನಿಖೆ ಆಗಬೇಕಲ್ವಾ. ಆಲ್ರೆಡಿ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ, 4 ಜನ ಅರೆಸ್ಟ್ ಆಗಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ಎಲ್ಲ ಕ್ರೈಟೀರಿಯಾ ಕೂಡ ಮುಖ್ಯ ಅಂತ ಅನ್ಸುತ್ತೆ. ದೇಶ ವಿರೋಧಿ ಮನಸ್ಥಿತಿ, ಆಮೇಲೆ ಹೀಗೆ ಹುಚ್ಚರ ಹಾಗೆ ಆಡುವಂಥದ್ದು, ಇಂಥವ್ರನ್ನ ಮಾತ್ರ ಕಾಂಗ್ರೆಸ್ಸಿಗೆ ತಗೊಳ್ಳೋದು ಅನ್ನುವಂತಹ ಕ್ರೈಟೀರಿಯಾ ಏನಾದ್ರೂ ಇರಬಹುದು, ಏನೋ ಗೊತ್ತಿಲ್ಲ. ಅರೆಸ್ಟ್ ಆಗಿದ್ದಾರೆ, ಮುಂದೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ವೀಕ್ಷಕರ, ನಾವು ಎಐ ಸಮಿಟ್ ಅನ್ನ ವಿರೋಧಿಸ್ತೇವೆ. ಯಾಕೆ ಅಂತಂದ್ರೆ ನಮಗೆ ಅಭಿವೃದ್ಧಿ ಬೇಡ. ನಾವು ಮದರ್ ಆಫ್ ಡೀಲ್ ಅನ್ನ ವಿರೋಧ ಮಾಡ್ತೇವೆ. ಯಾಕಂತಂದ್ರೆ ಅದು ಭಾರತದ ಆರ್ಥಿಕತೆಯನ್ನ ಬಲಪಡಿಸುತ್ತೆ. ನಾವು ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರವನ್ನ ವಿರೋಧ ಮಾಡ್ತೇವೆ. ಯಾಕೆ ಅಂತಂದ್ರೆ ಅದು ಜನರಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಭೆ, ನೇಪಾಳದಲ್ಲಿ ನಡೆದಂತಹ ಗಲಭೆ, ಶ್ರೀಲಂಕಾದಲ್ಲಿ ಆದಂತಹ ಅರಾಜಕತೆ, ಇವೆಲ್ಲವೂ ಕೂಡ ಭಾರತದಲ್ಲಿ ಆಗ್ಲಿ ಅಂತ ನಾವು ಬಯಸ್ತೇವೆ. ಯಾಕೆ ಹೇಳಿ? ಅದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ನಕಾರಾತ್ಮಕ ಭಾವನೆ ಮೂಡುತ್ತೆ, ನಮಗೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ನಾವು 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 ಅಂತ ಹೇಳಿದ್ನಲ್ವಾ, ಅದು ಯಾರನ್ನುವಂಥದ್ದು ನಿಮಗೆ ಗೊತ್ತಾಯ್ತಲ್ವಾ? ಎಸ್, ನಾವು ಅಂತ ಅಂದ್ರೆ ನಾವಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅಂಡ್ ಇದು ಅವರ ಗುರಿ ಕೂಡ ಹೌದು. ವೀಕ್ಷಕರ, ಕೊನೆಯದಾಗಿ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ನೋಡಿದ್ರಲ್ವಾ? ಒಂದು ಕಡೆ ನರೇಂದ್ರ ಮೋದಿಜಿ ಅದೇ ರೀತಿ ಅವರ ವಿಕಸಿತ ಭಾರತದ ದೃಷ್ಟಿಕೋನ, ಮತ್ತೊಂದು ಕಡೆ ನೋಡಿದ್ರೆ ರಾಹುಲ್ ಇಟಲಿ ಮತ್ತೆ ಆತನ ವಿಶ್ವದ ಮುಂದೆ ಭಾರತದ ಮರ್ಯಾದೆಯನ್ನ ಹರಾಜು ಹಾಕುವಂತಹ ದೃಷ್ಟಿಕೋನ. ಒಬ್ರು ದೇಶವನ್ನ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಇನ್ನೊಬ್ಬ ಅದನ್ನ ಕೆಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಒಬ್ರು ದೇಶವನ್ನ ವಿಶ್ವಗುರುವಾಗಿ ಮಾಡ್ತಾ ಇದ್ರೆ ಇನ್ನೊಬ್ಬ ದೇಶದ ಚಿತ್ರಣವನ್ನ ಉಲ್ಟಾ ಮಾಡೋದಕ್ಕೆ ಹೊರಟಿದ್ದಾನೆ. ಇದೇ ಕಾರಣಕ್ಕೆ ಮೋದಿಜಿಯವರನ್ನ ಜನನಾಯಕ ಅಂತ ಹೇಳುವಂಥದ್ದು, ರಾಹುಲ್ ಇಟಲಿಯನ್ನ ಜನ ಅಷ್ಟೇ ಹಾಗೆ ಹೇಳುವಂಥದ್ದು. ವೀಕ್ಷಕರೇ, ಭಾರತದ ಎಐ ಸಮ್ಮಿಟ್ ಇದು ನಮ್ಮ ಭಾರತದ ಗೆಲುವು. ಇಡೀ ಜಗತ್ತು ನಮ್ಮನ್ನ ಹೆಮ್ಮೆಯಿಂದ ನೋಡ್ತಾ ಇದೆ. ಅದಕ್ಕೋಸ್ಕರನೇ 100ಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಭಾಗವಹಿಸಿದ್ವು, 20ಕ್ಕೂ ಹೆಚ್ಚು ರಾಷ್ಟ್ರಾಧ್ಯಕ್ಷರು ಇದರಲ್ಲಿ ಭಾಗಿಯಾದ್ರು, 500ಕ್ಕೂ ಹೆಚ್ಚು ಸಿಇಒಗಳು ಉಪಸ್ಥಿತರಿದ್ರು. ನಮ್ಮ ದೇಶದ ಶಕ್ತಿ ಪ್ರದರ್ಶನ ಆಗ್ತಾ ಇತ್ತು. ಆದ್ರೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ಏನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತು? ತಮ್ಮ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡೋದಕ್ಕೆ ನಿರ್ಧಾರ ಮಾಡ್ತು. ಒಂದು ನೆನಪಿರ್ಲಿ, ಆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಶರ್ಟ್ಲೆಸ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿ ಒದ್ದು ಹೊರಗೆ ಹಾಕಿದ್ದು ಯಾವುದೇ ಬಿಜೆಪಿ ಕಾರ್ಯಕರ್ತ ಅಲ್ಲ, ಹೆಮ್ಮೆಯ ಭಾರತೀಯರು. ನಾವು ಟೆಕ್ ಜೈಂಟ್ಸ್ ಆಗ್ತಾ ಇದ್ದೇವೆ ಅಂತ ಜಗತ್ತಿಗೆ ಹೆಮ್ಮೆಯಿಂದ ಹೇಳಿದಂತಹ ಅದೇ ಭಾರತೀಯರು, ತಮ್ಮ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿದಂತಹ ಅದೇ ಹೆಮ್ಮೆಯ ಭಾರತೀಯರು. ಕಾಂಗ್ರೆಸ್ 3 ಟರ್ಮ್ ಇಂದ ಅಧಿಕಾರದಿಂದ ದೂರ ಇದ್ದೀರಿ, ಇನ್ನೂ ಯಾಕೆ ಇದ್ದೀರಾ ಅನ್ನುವಂಥದ್ದನ್ನ ಈಗ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಅಂತ ಅನ್ಸುತ್ತೆ.
ಒಂದು ನೆನಪಿರ್ಲಿ, ಭಾರತ ಅದ್ಭುತವಾಗಿ ನಿರ್ಮಾಣ ಆಗ್ತಾ ಇದೆ, ಮುನ್ನುಗ್ತಾ ಇದೆ, ಜಗತ್ತು ನೋಡ್ತಾ ಇದೆ, ಇತಿಹಾಸ ಬರಿತಾ ಇದೆ. ನಿಮ್ಮ ಈ ನಾಟಕವನ್ನ ಯಾರು ಕೂಡ ಕೇರು ಮಾಡಲ್ಲ. ವಾಟ್ ಎ ಶೇಮ್ ಕಾಂಗ್ರೆಸ್, ರಿಯಲಿ ವಾಟ್ ಎ ಶೇಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.